ಕೆಲವೊಂದು ಕಥೆಗಳು ಪೆನ್ನಿಂದ ಆರಂಭವಾದ್ರೆ ಕೆಲವೊಂದು ಕಥೆಗಳು ಪೇಯ್ನಿಂದ ಆರಂಭವಾಗುತ್ತೆ. ಎಲ್ಲ ನೋವಿನ ಕಥೆಗಳ ಶುರುವಿನ ಮೂಲ ಪ್ರೀತಿ. ಹೌದು, ಪ್ರೀತಿನೇ. ಮಾಡೋವರೆಗೂ ಆತ್ರ, ಸಿಕ್ಕಾಗ ಜವಾಬ್ದಾರಿ, ಕಳ್ಕೊಂಡಾಗ ನಿರಾಸೆ. ನನ್ನ ಕತೆ ಕೂಡ ನೋವಿಂದಾನೇ ಶುರುವಾಗಿತ್ತು. ಯಾಕಂದ್ರೆ ನಾನು ಪ್ರೇಮಿನೇ. ಅನು ನಾನ್ ಪ್ರೀತಿ ಮಾಡಿದ ಹುಡುಗಿ. ಅಂದ ಚಂದ ಇದೆ ಅಂತ ಲವ್ ಮಾಡ್ಲಿಲ್ಲ. ಪಬ್ಬು ಪಾರ್ಟಿ ಅಂತ ಸುತ್ತೋ ಈ ಕಾಲದ ಮುಳುಗಳ ಮಧ್ಯೆ ಸಾಂಪ್ರದಾಯ ಪಾಲಿಸೋ ಹೂ ತರ ಕಂಡ್ಲು. ಇವಳು ನನ್ನ ಬಾಳ ಸಂಗಾತಿ ಆದ್ರೆ ಲೈಫಲ್ಲಿ ಕಷ್ಟ ಸುಖ ಏನೇ ಬಂದ್ರೂ ಜೊತೆಗೆ ನಿಂತು ನಿಭಾಯಿಸ್ತಾಳೆ, ನನ್ನ ಕನಸಿಗೆ ಆಸ್ಕೆ ಆಗ್ತಾಳೆ ಅಂತ 5 ವರ್ಷದಿಂದ ನಾನಾಗೆ ಪ್ರಪೋಸ್ ಮಾಡ್ದೆ. ಐ ಲವ್ ಯು ಅನು. ಮೊದಲು ರಿಜೆಕ್ಟ್ ಮಾಡಿದ್ರು ಆಮೇಲೆ ಅಕ್ಸೆಪ್ಟ್ ಮಾಡಿದ್ಲು. ರಿಲೇಶನ್ಶಿಪ್ ಕೂಡ ಚೆನ್ನಾಗೇ ಇತ್ತು. ಆದ್ರೆ ಮದುವೆ ಆಗೋ ಟೈಮ್ ಬಂದಾಗ ಎಲ್ಲ ಬದಲಾಯ್ತು. ಇನ್ನು ಎಷ್ಟ್ ದಿನ ಕಾಯ್ಬೇಕು ಧ್ರುವ? ಮನೇಲಿ ಕೊಟ್ಟಿರೋ ಟೈಮ್ ಮುಗ್ದು 6 ತಿಂಗಳಾಗಿದೆ ಕಣೋ. ಪ್ರತಿದಿನ ನನ್ನ ತಲೆ ಮೇಲೆ ಕೂತಿರ್ತಾರೆ. ಬೇರೆ ಸಂಬಂಧ ನೋಡ್ಬೇಕಾ, ಸಾಕಾಯ್ತು ಕಾದು ಕಾದು ಅಂತ. ನೀನ್ ನೋಡಿದ್ರೆ ಇನ್ನೂ ಸೆಟಲ್ ಆಗಿಲ್ಲ, ಟೈಮ್ ಬೇಕು ಅಂತಿದ್ಯಾ. ಹೇಗೋ 28 ವರ್ಷಕ್ಕೆ ಸೆಟಲ್ ಆಗಿ ಲವ್ ಮಾಡಿದವಳು ಮದ್ವೆ ಆಗ್ಬೇಕು ಅಂದ್ರೆ ನಮ್ಮ ಅಪ್ಪ ಅಂಬಾನಿ ಅಲ್ಲ ಅನ್ನೋ ಒಬ್ಬ ಸಾಮಾನ್ಯ ಆಟೋ ಡ್ರೈವರ್. ಮಿಡಲ್ ಕ್ಲಾಸ್ ಹುಡುಗರು ಲೈಫಲ್ಲಿ ಸೆಟಲ್ ಆಗ್ಬೇಕಂದ್ರೆ ಒಂದಿಷ್ಟು ಟೈಮ್ ಬೇಕಾಗುತ್ತೆ ಕಣೆ. ನಾನು ನನ್ನ ಶಕ್ತಿ ಮೀರಿ ಟ್ರೈ ಮಾಡ್ತಿದ್ದೀನಲ್ವಾ. ಪ್ಲೀಸ್ ಅನು, ಅರ್ಥ ಮಾಡ್ಕೊ. ಮನೇಲಿ ಹೇಗಾದ್ರೂ ನೀನೇ ಕನ್ವಿನ್ಸ್ ಮಾಡೆ. 28 ವರ್ಷ ಆಯ್ತು ಕಣೋ ನಿನ್ಗೆ. ಇನ್ನು ಎಷ್ಟು ವರ್ಷ ಬೇಕು ನೀನ್ ಸೆಟಲ್ ಆಗಿ ಮದ್ವೆ ಮಾಡ್ಕೊಳಕ್ಕೆ? ಅವತ್ ನಮ್ಮ ಅಪ್ಪ ಅಮ್ಮ ಮಾತಾಡಿದ್ ಕೇಳಿಸ್ಕೊಂಡ್ಯಾ? ಕೇಳಿಸ್ಕೊಂಡೆ. ನಿಮ್ಮಪ್ಪ ಅಮ್ಮ ಓದಿದ್ ಮೆನು ಕಾರ್ಡ್ನ. ನಿಮ್ಮಪ್ಪ ಕೂಡ 28ನೇ ವಯಸ್ಸಲ್ಲಿ ನನ್ ಜಾಗದಲ್ಲೇ ನಿಂತು ಹೋಗಿರ್ತಾರೆ. ಆ ಮನುಷ್ಯನೇ ಲೈಫಲ್ಲಿ ಸೆಟಲ್ ಆಗಕ್ಕೆ ಹಬ್ಬಬ್ಬ ಅಂದ್ರೂ 35 ವರ್ಷ ತಗೊಂಡಿರ್ತಾರೆ. ಆದ್ರೆ ಮನೆ ಗಳಿಯ ಆಗ್ ಬರೋನ್ ಮಾತ್ರ 28 ವರ್ಷಕ್ಕೆ ಸೆಟಲ್ ಆಗಿರ್ಬೇಕಂತೆ. ಚೆನ್ನಾಗಿದೆ ಕಣೆ ಅವ್ರ ಕಾನ್ಸೆಪ್ಟು. ಇನ್ನ ನಿಮ್ಮಮ್ಮ, ಅವ್ರ ಮಗ ಉರ್ಸ್ ನಿಮ್ಮಣ್ಣ ಊರ್ ತುಂಬಾ ಪೋಲಿ ಎಲಿತಿದ್ರು ಪರವಾಗಿಲ್ಲ, ಅವ್ರಿಗೆ ಚಿಂತೆನೆ ಇಲ್ಲ. ಆದ್ರೆ ಅಳಿನಿಗ್ ಮಾತ್ರ ಎಣ್ಣೆ ಸಿಗರೇಟ್ ಚಟ ಇರಬಾರ್ದು, ಗೌರ್ಮೆಂಟ್ ಕೆಲಸ ಇಲ್ದೇ ಇದ್ರು ಪರವಾಗಿಲ್ಲ, ಪ್ರೈವೇಟ್ ಜಾಬ್ ಆದ್ರೂ ಕೈ ತುಂಬಾ ಸಂಬಳ ತರಬೇಕು, ಮಗಳು ಕೇಳಿದ್ನೆಲ್ಲ ಕೊಡ್ಸೋ ತಾಕತ್ ಇರ್ಬೇಕು ಅಂತ ಆಸೆ ಪಡ್ತಾರೆ. ಆಸೆ ಪಡೋ ತಪ್ಪಲ್ಲಾನು, ಅದಕ್ ಒಂದಿಷ್ಟು ಸಮಯ ಕೊಡ್ಬೇಕಾಗತ್ತೆ. ಈ ಹೆಣ್ಣೆತ್ತಪ್ಪ ಅಮ್ಮನ್ ಪ್ರಾಬ್ಲಮ್ ಏನ್ ಗೊತ್ತಾ? ಅಳಿಯಾಗಿ ಬರೋನು ಎಷ್ಟು ಓದಿದಾನೆ, ಯಾವ ಕೆಲಸದಲ್ಲಿದ್ದಾನೆ, ಎಷ್ಟು ಸಂಬಳ ತರ್ತಾನೆ, ಮನೆ ಕಡೆ ಆಸ್ತಿ ಅಂತಸ್ತು ಎಷ್ಟಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಅಳಿನ ಅಳಿತಾರೆ ಹೊರತು ಅವನ್ ಗುಣ ಹೇಗಿದೆ, ಅವನ್ ಸಂಸ್ಕಾರ ಹೇಗಿದೆ, ಹೆಂಡತಿನ ಎಷ್ಟು ಪ್ರೀತಿ ಮಾಡ್ತಾನೆ, ಕಷ್ಟ ಸುಖದಲ್ಲಿ ನನ್ ಮಗಳ ಜೊತೆ ನಿಲ್ತಾನ ಇಲ್ವೋ ಅನ್ನೋ ವಿಚಾರಗಳು ಅವ್ರಿಗೆ ಬೇಡವಾಗ್ಬಿಡುತ್ತೆ. ದುಡ್ಡಿದ್ರೆ ಸಾಕು, ನನ್ ಮಗಳು ನೆಮ್ಮದಿಯಾಗಿರ್ತಾಳೆ ಅಂದ್ಕೊಬಿಡ್ತಾರೆ. ಇಲ್ಲಿ ವಿದ್ಯೆಗಿರೋ ಬೆಲೆ ಗುಣಕ್ಕಿಲ್ಲ, ಸಂಪಾದನೆಗಿರೋ ಬೆಲೆ ಸಂಸ್ಕಾರಕ್ಕಿಲ್ಲ, ಅಂದ ಚಂದಕ್ಕಿರೋ ಬೆಲೆ ಪ್ರೀತಿಗಿಲ್ಲ ಕಣೆ. ಅವ್ರುಗಳು ಇದಕ್ಕೆ ಕೊಡೋ ವ್ಯಾಲ್ಯೂನ ಇದಕ್ಕೆ ಕೊಟ್ಟಿದ್ರೆ ಇವತ್ತೆಷ್ಟೋ ಜನ ಪ್ರೇಮಿಗಳು ಗಂಡ ಹೆಂಡತಿಯಾಗಿ ಜೊತೆಗಿರ್ತಿದ್ರು. ಸಾಕು ಧ್ರುವ, ತಂದೆ ತಾಯಿ ಆಸೆ ಪಡೋದು ಮಗ್ಳು ಫ್ಯೂಚರ್ ಚೆನ್ನಾಗಿರ್ಲಿ ಅಂತ. ನೋಡು, ಲವ್ ಮಾಡಕ್ಕೆ 10 ರೂಪಾಯಿ ಖರ್ಚು ಮಾಡಿ ಗ್ರೀಟಿಂಗ್ ಕಾರ್ಡ್ ತಂದ್ರೆ ಸಾಕು. ಆದ್ರೆ ಮದ್ವೆ ಆಗೋದಿಕ್ಕೆ ಹಾಗಲ್ಲ. 1000 ರೂಪಾಯಿ ಖರ್ಚು ಮಾಡಿ ಇನ್ವಿಟೇಷನ್ ಕಾರ್ಡ್ ಮಾಡಿಸ್ಬೇಕಾಗತ್ತೆ. ಬರೋ ಸಂಬಂಧಿಕರಿಗೆ ಅಟ್ಲೀಸ್ಟ್ 1 ಹೊತ್ತು ಹೊಟ್ಟೆ ತುಂಬಾ ಊಟ ಹಾಕ್ಸ್ಬೇಕಾಗತ್ತೆ. ಆದ್ರೆ
ಅದಕ್ಕೂ ಯೋಗ್ಯತೆ ಇಲ್ದಿರ ಹುಡುಗನ್ನ ಯಾರ್ ತಾನೇ ಅಳಿ ಅಂತ ಸ್ವೀಕಾರ ಮಾಡ್ತಾರೆ? ಸಿನಿಮಾ ಮಾಡ್ಬೇಕು, ಡೈರೆಕ್ಟರ್ ಆಗ್ಬೇಕು ಅನ್ನೋ ಗುಂಗಲ್ಲಿ ನಿನ್ ಲೈಫ್ ನ ಡೈರೆಕ್ಷನ್ ಯಾವ ಕಡೆ ಹೋಗ್ತಿದ್ಯಾ ಅನ್ನೋ ಅರಿವಿದ್ಯಾ ನಿನ್ಗೆ? ಅಚ್ಚುಕಟ್ಟಾಗಿ ನಾನು ಹೇಳಿರೋ ಬಿಸ್ನೆಸ್ ನೀನ್ ಶುರು ಮಾಡಿದಿದ್ರೆ ಇಷ್ಟೊತ್ತಿಗೆ ನೀನು ಸೆಟಲ್ ಆಗ್ತಿದ್ದೆ. ನಮ್ ಮದ್ವೆ ಕೂಡ ಯಾವ್ದೇ ಅಡ್ಡಿ ಇಲ್ದೆ ಆಗ್ತಿತ್ತು ಧ್ರುವ. ಅಂದ್ರೆ ನೀನ್ ಹೇಳ್ತಿರೋದೇನು? ನಿನ್ನ ಮದ್ವೆ ಆಗ್ಬೇಕು ಅಂದ್ರೆ ಕಟ್ಟಿರೋ ಕನ್ಸುಗಳನ್ನೆಲ್ಲ ಬಿಟ್ಟು ನೀನ್ ಹಿಂದೆ ಓಡೋಡ್ ಬಂದ್ಬಿಡ್ಬೇಕು ಅಂತನಾ? ತಪ್ಪೇನಿದೆ? ಏಯ್, ಅದು ಪ್ರೀತಿ ಅನ್ನಿಸ್ಕೊಳಲ್ಲ, ಸ್ವಾರ್ಥ ಆಗುತ್ತೆ. ಸ್ವಾರ್ಥ ಅಂತಾನೆ ತಿಳ್ಕೊ. ಒಂದ್ ಬೇಕು ಅಂದ್ರೆ ಇನ್ನೊಂದನ್ನ ಕಳ್ಕೋಬೇಕಾಗತ್ತೆ. ನೋಡು, ಈ ಬಣ್ಣದ ಲೋಕದಲ್ಲಿ ಹಾಳಾಗ್ ಹೋಗಿರೋರೇ ಹೆಚ್ಚು. ನನ್ ಮಾತ್ ಕೇಳೋ ಧ್ರುವ, ಈ ದರಿದ್ರ ಸಿನಿಮಾ ಆಸೆನ ಬಿಟ್ಟು ಪ್ಲೀಸ್ ಬಂದ್ಬಿಡು. ಎಷ್ಟೇ ಧೈರ್ಯ ನಿನ್ಗೆ? ನಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡೋ ಸಿನಿಮಾ ನಿನಗೆ ಅಷ್ಟು ಹಗುರನ? ಏಯ್ ಕೇಳಿಸ್ಕೋ, ಲೈಫ್ ಪಾರ್ಟ್ನರ್ ಆಗಿ ಬರೋಳು ಗಂಡ ಇಡೋ ಹೆಜ್ಜೆಗೆ ಹೂ ಹಾಕ್ಬೇಕು, ಮುಳ್ಳುನ್ನಲ್ಲ. ಅಂದ್ರೆ ನಿನ್ಗೆ ನನ್ಗಿಂತನೂ ಸಿನಿಮಾನೇ ಮುಖ್ಯ ಆಯ್ತಾ? ಏಯ್, ಇಲ್ಲಿ ಯಾವ್ದು ಮುಖ್ಯ ಅನ್ನೋದಲ್ಲ ಪ್ರಶ್ನೆ. ನಿನಗ್ ಮುಂಚೆನೆ ಹೇಳಿದೀನಿ, ಪ್ರೀತಿನು ಸಿನಿಮಾನು ಒಂದೇ ತಕಡಿಲ್ ಹಾಕಿ ತೂಗ್ಬೇಡ ಅಂತ. ನೀನು ಅದಕ್ಕೂ ಮೇಲೂ ಮತ್ತದೇ ಪ್ರಶ್ನೆ ಕೇಳದಿದ್ರೆ ನಾನ್ ಕ್ಲಿಯರ್ ಆಗಿದ್ದೀನಿ ಕಣೆ. ನನಗ್ ಸಿನಿಮಾನೇ ಮುಖ್ಯ. ಯಾಕಂದ್ರೆ ನೀನ್ ಬರೋಕ್ಕೂ ಮುಂಚೆನೆ ಕಟ್ಟಿರೋ ಕನ್ಸ್ಗಳದು. ಹಾಗೆ ನನ್ನ ಕನ್ಸ್ಗಳನ್ನ ಕೊಲ್ಲೋ ಅಧಿಕಾರ ಇಲ್ಲಿ ಯಾವಳಿಗೂ ಇಲ್ಲ. ಇಷ್ಟ ಇದ್ದು ಎಲ್ಲದನ್ನು ನಿಭಾಯಿಸದಿದ್ರೆ ಇರು, ಇಲ್ಲ ಹೋಗ್ತಾ ಇರು. ಶಬಾಷ್, 5 ವರ್ಷದ ಪ್ರೀತಿನ 5 ನಿಮಿಷದಲ್ಲಿ ಮುಗಿಸ್ಬಿಟ್ಯಲ್ಲ. ಛೀ, ನೀನಂತನ ಪ್ರೀತಿ ಮಾಡ್ದೆ ನೋಡು, ಅದು ನನ್ ಮಾಡಿದ ದೊಡ್ಡ ತಪ್ಪು ಅಂದ್ರೆ ನನ್ ಕರ್ಮ. ಏನ್ ಮಾಡ್ತೀವಿ? ಒಂದ್ ನಿಮಿಷ ಹೇಳ. ಮುಟ್ಬೇಡ ನನ್ನ, ಅಸಹ್ಯ ಆಗತ್ತೆ. ನಮ್ಮಪ್ಪನ ನನ್ ಮೇಲೆ ಒಂದ್ಸರಿನೂ ಕೈ ಮಾಡಿರ್ಲಿಲ್ಲ. ಆದ್ರೆ ನೀನು ಇದನ್ನ ಇಲ್ಲಿಗೆ ಮುಗಿಸಿದ್ರೆ ಸರಿ. ಮುಗಿಸ್ಬಿಡೋಣ. ನೀನು ಒಂದ್ ಕೆಲ್ಸ ಮಾಡು, ನೀನು ಸಿನಿಮಾನೇ ಪ್ರೀತಿಸು, ಸಿನಿಮಾ ಜೊತೆನೆ ಮದ್ವೆ ಆಗು, ಸಿನಿಮಾ ಜೊತೆನೆ ಸಂಸಾರ ಮಾಡ್ಕೊ. ಕೊನೆಗೆ ಉದ್ಧಾರ ಆಗದೆ ನನ್ನ ಕಳ್ಕೊಂಡ್ ಪಶ್ಚಾತ್ತಾಪ ಪಡ್ತೀಯ ನೋಡು, ಅವಾಗ ನಿಂಗೆ ಅರ್ಥ ಆಗತ್ತೆ ನೀನ್ ಎಂಥ ಮೂರ್ಖ ಅಂತ. ಅನು, ನಿನ್ ಮುಖ ತೋರಿಸ್ಬೇಡ ನನ್ಗೆ. ಗುಡ್ ಬೈ. ಸರ್ ಸರ್ ಶಾರ್ಟ್ ರೆಡಿ ಇದೆ ಸರ್. ಶಿವಣ್ಣ ಬಂದಿದ್ದಾರೆ ಸರ್, ಕ್ಯಾರವನಲ್ಲಿದ್ದಾರೆ. ಸ್ಕ್ರಿಪ್ಟ್ ರೆಡಿ ಇದೆ ಸರ್. ಶಿವಣ್ಣಂಗೆ ಡೈಲಾಗ್ಸ್ ಕೊಡ್ತೀರಿ, ನಾನೊಂದು 2 ಮಿನಿಟ್ಸ್ ಬರ್ತೀನಿ. ಹಾಂ ಸರಿ ಸರ್. ಅನು, ಅವತ್ತು ನೀನು ನನ್ನನ್ನು ನಂಬಿ ಒಂದಿಷ್ಟು ಸಮಯ ಕೊಟ್ಟಿದ್ದಿದ್ರೆ ಇವತ್ತು ನಾವಿಬ್ರು ತುಂಬಾ ಚೆನ್ನಾಗಿರ್ತಿದ್ವಿ ಅನ್ಸುತ್ತೆ.